ಆನಿಯನ್ ಪಕೋಡ ಅಂದ್ರೆ ಯಾರಿಗಿಷ್ಟ ಇಲ್ಲ ಅಲ್ವಾ? ಎಲ್ರೂ ಇಷ್ಟಪಟ್ಟು ತಿನ್ನುವ ಗರಿ ಗರಿಯಾದ ಆನಿಯನ್ ಪಕೋಡನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲಿ ಈ ಆನಿಯನ್ ಪಕೋಡನ ಮಾಡ್ಕೋಬಹುದು. ಸಂಜೆ ಟೀ ಕಾಫಿ ಜೊತೆಲೂ ಒಂದು ಒಳ್ಳೆ ಸ್ನಾಕ್ಸ್. ಆನಿಯನ್ ಪಕೋಡಕ್ಕೆ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಚೆಕ್ ಮಾಡಿ. ಈಗ ಆನಿಯನ್ ಪಕೋಡ ಮಾಡೋಣ. ಮೊದಲು ಒಂದು ಬೌಲಿಗೆ 3 ಬಿಗ್ ಸೈಜ್ ಆನಿಯನ್ ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಸಣ್ಣ ಆನಿಯನ್ ಆದ್ರೆ 4 ರಿಂದ 5 ಆನಿಯನ್ ನ ತಗೊಳ್ಳಿ. ನಾನು ಸ್ವಲ್ಪ ಬಿಗ್ ಸೈಜ್ ನ ಆನಿಯನ್ ನ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಸಣ್ಣಗೆ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪು 1/4 ಕಪ್ ಆಗುವಷ್ಟು ಹಾಕೋಬೇಕು. ಹಾಗೆ ನಿಮ್ ಖಾರಕ್ಕೆ ಗ್ರೀನ್ ಚಿಲ್ಲಿನ ಹಾಕೊಳ್ಳಿ. ನಾನಿಲ್ಲಿ 3 ಗ್ರೀನ್ ಚಿಲ್ಲಿನ ಸಣ್ಣಗೆ ಚಾಪ್ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ. 6 ರಿಂದ 8 ಕರಿಬೇವಿನ ಎಲೆಗಳನ್ನ ಕಟ್ ಮಾಡಿ ಹಾಕೋಬೇಕು. ಸಣ್ಣಗೆ ಚಾಪ್ ಮಾಡಿರೋ ಶುಂಠಿ 1 ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ಳಿ. 4 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಚಾಪ್ ಮಾಡಿ ಹಾಕೊಂಡಿದೀನಿ. ಅದಾದ್ಮೇಲೆ ಅರ್ಧ ಟೀ ಸ್ಪೂನು ಓಂ ಕಾಳು ಅಥವಾ ಅಜ್ವೈನ್ ಅಂತೀವಲ್ಲ ಅದನ್ನ ಹಾಕೋಬೇಕು. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ಚಿರೋಟಿ ರವೆನ ಆಡ್ ಮಾಡ್ಕೋಬೇಕು. ಪಕೋಡ ಕ್ರಿಸ್ಪಿ ಆಗಿ ಬರುತ್ತೆ. ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋಬೇಕು. ಪಕೋಡ ಟೇಸ್ಟ್ ಚೆನ್ನಾಗಿರತ್ತೆ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಸಾಲ್ಟ್ ಅನ್ನ ಹಾಕೊಳ್ಳಿ. ಮೊದಲಿಗೆ ನೀರನ್ನೇನು ಹಾಕದೇನೆ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆನಿಯನ್ ಅಲ್ಲೇ ನೀರು ಬಿಡತ್ತೆ, ಹಾಗಾಗಿ ಮೊದಲು ಹಾಗೇನೆ ಕಲಿಸ್ಕೊಳ್ಳಿ. ನೀರು ಬೇಕು ಅಂದ್ರೆ ಆಮೇಲೆ ಆಡ್ ಮಾಡ್ಕೋಬಹುದು. ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕಿ ಕಲಿಸ್ಕೊಳ್ಬೇಕು. ನೀರನ್ನ ಜಾಸ್ತಿ ಕೂಡ ಹಾಕೋಬಾರ್ದು, ತೆಳುವಾಗ್ಬಿಡತ್ತೆ. ಹಾಗಾಗಿ ಬೇಕು ಅಂದ್ರೆ ಮಾತ್ರ ಆಡ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಹಾಗೆ ಆನಿಯನ್ ನೀರೇನಿರತ್ತಲ್ಲ ಅದ್ರಲ್ಲೇ ಕಲಿಸ್ಕೊಳ್ಬಹುದು. ನೋಡಿ, ನೀರನ್ನ ಹಾಕಿ ಕಲಿಸ್ಕೊಂಡಿದೀನಿ. ಹಿಟ್ಟು ಈ ರೀತಿ ಬಂದಿದೆ. ಈಗ ಆಯಿಲ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ಳೋಣ. ಆಯಿಲ್ ನ ಮೀಡಿಯಂ ಉರಿಯಲ್ಲೇನೆ ಬಿಸಿ ಮಾಡ್ಕೊಳ್ಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ನಿಧಾನಕ್ಕೆ ಪಕೋಡನ ಆಯಿಲಿಗೆ ಈ ರೀತಿ ಬಿಟ್ಕೋಬೇಕು. ಆಯಿಲ್ಗೆ ಪಕೋಡನ ಬಿಟ್ಟು 2 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಿ. 2 ನಿಮಿಷ ಆದ್ಮೇಲೆ ಪಕೋಡನ ತಿರ್ಸ್ ಹಾಕೊಳ್ಬೇಕು. ತಿರ್ಸ್ ಹಾಕೊಂಡು ಪಕೋಡನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವಿನ್ನು ನಮ್ಮ ಪೇಜ್ಗೆ ಹೊಸಬ್ರಾಗಿದ್ರೆ, ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಪಕೋಡ ಗರಿ ಗರಿಯಾಗಿ ರೆಡಿ ಆಗಿದೆ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.